Hello, this is Dr. Praveen Ramchandra. I'm senior endocrinologist working in Diaplus Endocrinology Clinic in Lanka, Newton, Bangalore, India. Please watch this video. ನಮಸ್ಕಾರ. ವಯಸ್ಕರ ಲಸಿಕೆಗಳ ಬಗ್ಗೆ ಆಳವಾಗಿ ಚರ್ಚಿಸುವ ಈ ವಿಶೇಷ ವಿವರಣೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ನಮ್ಮ ಈ ಮಾಹಿತಿಯ ವಿಶ್ಲೇಷಣೆ ಬೆಂಗಳೂರಿನ ಯಲಹಂಕದಲ್ಲಿರುವ ಡಯಾಪ್ಲಸ್ ಎಂಡೋಕ್ರೈನಾಲಜಿ ಕ್ಲಿನಿಕ್ನ ಹಿರಿಯ ಎಂಡೋಕ್ರೈನಾಲಜಿಸ್ಟ್ ಆದ ಡಾ ಪ್ರವೀಣ್ ರಾಮಚಂದ್ರ ಅವರು ಸಿದ್ಧಪಡಿಸಿರುವ ಪೇಷಂಟ್ ಎಜುಕೇಷನ್ ಅಂದರೆ ರೋಗಿಗಳ ಶಿಕ್ಷಣ ಕೋರ್ಸ್ ಅನ್ನು ಆಧರಿಸಿದೆ. ನೀವೊಬ್ಬರು ಆರೋಗ್ಯ ವಲಯದ ವೃತ್ತಿಪರರಾಗಿರಲಿ ಅಥವಾ ಸಾಮಾನ್ಯ ರೋಗಿಯಾಗಿರಲಿ, ಇದು ನಿಮಗೆ ಅತ್ಯಂತ ಉಪಯುಕ್ತವಾದ ಹಾಗೂ ಅಕ್ಷರಶಃ ಜೀವ ಉಳಿಸುವ ಮಾಹಿತಿಯಾಗಿದೆ. ಸರಿ, ತಡ ಮಾಡೋದು ಬೇಡ, ನೇರವಾಗಿ ವಿಷಯಕ್ಕೆ ಬರೋಣ. ಇವತ್ತಿನ ನಮ್ಮ ಚರ್ಚೆಯಲ್ಲಿ 5 ಪ್ರಮುಖ ಅಂಶಗಳಿವೆ. 1. ವಯಸ್ಕರ ರೋಗನಿರೋಧಕ ಶಕ್ತಿಯ ಅಂತರ. 2. ಅಗತ್ಯ ಭಾರತೀಯ ವಯಸ್ಕರ ಲಸಿಕೆಗಳು. 3. ಹೆಚ್ಚಿನ ಅಪಾಯವಿರುವ ರೋಗಿಗಳಿಗೆ ಆದ್ಯತೆ. 4. ಲಸಿಕೆಯ ಅಡೆತಡೆಗಳನ್ನು ನಿವಾರಿಸುವುದು. ಮತ್ತು 5. ಪ್ರಾಯೋಗಿಕವಾಗಿ ಯಶಸ್ವಿಯಾಗಿರುವ ಡಯಾಪ್ಲಸ್ ಕೌನ್ಸೆಲಿಂಗ್ ತಂತ್ರ. ಬನ್ನಿ, ನಮ್ಮ ಮೊದಲನೆಯ ವಿಭಾಗವನ್ನು ನೋಡೋಣ. ವಯಸ್ಕರ ರೋಗನಿರೋಧಕ ಶಕ್ತಿಯ ಅಂತರ. ದೀರ್ಘಕಾಲದ ಕಾಯಿಲೆಗಳನ್ನು ನಿರ್ವಹಿಸುತ್ತಿರುವ ವಯಸ್ಕರಲ್ಲಿರುವ ಒಂದು ದೊಡ್ಡ, ಆದರೆ ಹೆಚ್ಚಾಗಿ ಯಾರಿಗೂ ಕಾಣಿಸದ ಸಮಸ್ಯೆಯ ಬಗ್ಗೆ ನಾವಿಲ್ಲಿ ಮಾತನಾಡಲಿದ್ದೇವೆ. ನಾವೆಲ್ಲರೂ ಸಾಮಾನ್ಯವಾಗಿ ಏನಂದ್ಕೊಂಡಿರ್ತೀವಿ ಅಂದ್ರೆ, ಚಿಕ್ಕ ವಯಸ್ಸಿನಲ್ಲಿ ಲಸಿಕೆ ತಗೊಂಡ್ಬಿಟ್ರೆ ಅದು ನಮಗೆ ಜೀವನ ಪೂರ್ತಿ ರಕ್ಷಣೆ ಕೊಡುತ್ತೆ ಅಂತ, ಅಲ್ವಾ? ಆದರೆ ನಿಜ ಹೇಳ್ಬೇಕಂದ್ರೆ ಅದು ಖಂಡಿತ ಒಂದು ತಪ್ಪು ಕಲ್ಪನೆ. ವಾಸ್ತವ ಏನಪ್ಪಾ ಅಂದ್ರೆ, ಬಾಲ್ಯದಲ್ಲಿ ಪಡೆದ ರೋಗನಿರೋಧಕ ಶಕ್ತಿಯು ವಯಸ್ಸಾದಂತೆಲ್ಲ ಕ್ರಮೇಣ ಕಡಿಮೆಯಾಗ್ತಾ ಹೋಗ್ತದೆ. ಇದರಿಂದಾಗಿ ವಯಸ್ಸಾದವರು ಮತ್ತು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲ್ತಿರುವವರು ಬಹಳ ಸುಲಭವಾಗಿ ಸೋಂಕುಗೈದೆ ತುತ್ತಾಗುವ ಅಪಾಯವಿರುತ್ತೆ. ಅದಕ್ಕಾಗಿಯೇ ವಯಸ್ಕರಿಗೆ ಬೂಸ್ಟರ್ ಡೋಸ್ಗಳು ಕಡ್ಡಾಯವಾಗಿ ಬೇಕೇ ಬೇಕು. ಈ ಅಂಕಿಅಂಶವನ್ನು ಸ್ವಲ್ಪ ಗಮನಿಸಿ. 60%. ಹೌದು, ಭಾರತದಲ್ಲಿ ಸಂಭವಿಸುವ ಒಟ್ಟು ಸಾವುಗಳಲ್ಲಿ 60% ಸಾವುಗಳಿಗೆ ಅಸಾಂಕ್ರಾಮಿಕ ರೋಗಗಳೇ ಕಾರಣ. ಇದು ನಮ್ಮ ದೇಶದಲ್ಲಿನ ಆರೋಗ್ಯದ ಪರಿಸ್ಥಿತಿ ಎಷ್ಟು ಗಂಭೀರವಾದಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತದೆ. ಈ ಭಾರಿ ಪ್ರಮಾಣವು ಸೋಂಕಿನ ತೀವ್ರ ಅಪಾಯಗಳನ್ನು ಮತ್ತಷ್ಟು ಹೆಚ್ಚು ಮಾಡುತ್ತದೆ. ಅಸಾಂಕ್ರಾಮಿಕ ರೋಗಗಳು ಅಂದರೆ ಎನ್ಸಿಡಿಗಳು ಅಂದರೇನು? ಸಿಂಪಲ್ ಆಗಿ ಹೇಳಬೇಕೆಂದರೆ, ಡಯಾಬಿಟೀಸ್ ಅಂದರೆ ಮಧುಮೇಹ ಮತ್ತು ಕಿಡ್ನಿ ಸಮಸ್ಯೆಗಳಂತಹ ದೀರ್ಘಕಾಲದ ಕಾಯಿಲೆಗಳು. ಈ ಕಾಯಿಲೆಗಳು ವಯಸ್ಕರಲ್ಲಿ ಸೋಂಕಿನ ಅಪಾಯವನ್ನು ತೀವ್ರವಾಗಿ ಹೆಚ್ಚಿಸುತ್ತವೆ ಅಂತ ನಾವು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ. ಹಾಗಾಗಿ ಕ್ಲಿನಿಕ್ಗಳಲ್ಲಿ ಸೋಂಕು ತಡೆಗಟ್ಟುವಿಕೆಯನ್ನು ನಾವು ಯಾವುದೇ ಕಾರಣಕ್ಕೂ ನಿರ್ಲಕ್ಷಿಸುವಂತಿಲ್ಲ. ಈಗ ನಮ್ಮ 2ನೇ ವಿಭಾಗಕ್ಕೆ ಹೋಗೋಣ. ಅಗತ್ಯ ಭಾರತೀಯ ವಯಸ್ಕರ ಲಸಿಕೆಗಳು. ನಮ್ಮ ಭಾರತೀಯ ರೋಗಿಗಳಿಗೆ ವಿಶೇಷವಾಗಿ ಶಿಫಾರಸು ಮಾಡಲಾದ ಲಸಿಕೆಗಳ ವೇಳಾಪಟ್ಟಿ ಹೇಗಿದೆ ಅಂತ ನೋಡೋಣ. ಇಲ್ಲಿ ನಾವು ಒಂದು ಮೂಲಭೂತವಾದ ವ್ಯತ್ಯಾಸವನ್ನು ಗಮನಿಸಬೇಕು. ಮಕ್ಕಳ ಲಸಿಕೆಗಳ ಉದ್ದೇಶ ಹೊಸ ಕಾಯಿಲೆಗಳ ವಿರುದ್ಧ ಆರಂಭಿಕ ರೋಗನಿರೋಧಕ ಶಕ್ತಿಯನ್ನು ನಿರ್ಮಿಸುವುದು. ಆದರೆ ವಯಸ್ಕರ ಲಸಿಕೆಯ ಉದ್ದೇಶವೇ ಬೇರೆ. ನಮ್ಮ ದೇಹದಲ್ಲಿ ಈಗಾಗಲೇ ಮೊಸುಗಾಗುತ್ತಿರುವ ರಕ್ಷಣೆಯನ್ನು ಮತ್ತೆ ಹೆಚ್ಚಿಸುವುದು ಮತ್ತು ನಮಗೆ ಈಗಾಗಲೇ ಇರುವ ಕಾಯಿಲೆಗಳ ತೀವ್ರ ಪರಿಣಾಮಗಳಿಂದ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದೇ ವಯಸ್ಕರ ಲಸಿಕೆಯ ಮುಖ್ಯ ಗುರಿ. ಅಸೋಸಿಯೇಷನ್ ಆಫ್ ಫಿಸಿಷಿಯನ್ಸ್ ಆಫ್ ಇಂಡಿಯಾ ಅಂದರೆ API ಅತ್ಯಂತ ನಿರ್ಣಾಯಕ ಲಸಿಕೆಗಳಿಗಾಗಿ ಒಂದು ಸ್ಪಷ್ಟವಾದ ಪ್ರೋಟೋಕಾಲ್ ಅನ್ನು ನೀಡಿದೆ. ಯಾವ ಲಸಿಕೆಯನ್ನು ಯಾರು ಮತ್ತು ಯಾವಾಗ ತೆಗೆದುಕೊಳ್ಳಬೇಕು ಅನ್ನೋದರ ಸಂಪೂರ್ಣ ವಿವರ ಇಲ್ಲಿದೆ. ಉದಾಹರಣೆಗೆ, ಇನ್ಫ್ಲೂಯೆನ್ಸಾ, ಟಿಟಾನಸ್ ಬೂಸ್ಟರ್ಸ್ ಮತ್ತು ನ್ಯೂಮೋಕಾಕಲ್ ಲಸಿಕೆಗಳು ನಿರ್ದಿಷ್ಟ ವಯಸ್ಸು ಮತ್ತು ಅಪಾಯದ ಗುಂಪುಗಳಿಗೆ ಎಷ್ಟು ಅಗತ್ಯ ಅನ್ನೋದು ಇಲ್ಲಿ ಸ್ಪಷ್ಟವಾಗಿದೆ. ಭವಿಷ್ಯದ ಬಗ್ಗೆ ಯೋಚನೆ ಮಾಡಿದ್ರೆ 2050ರ ಹೊತ್ತಿಗೆ ಭಾರತದ ಜನಸಂಖ್ಯೆಯಲ್ಲಿ 20% ಜನರು ವಯೋವೃದ್ಧರಾಗಿರುತ್ತಾರೆ. ಊಹಿಸ್ಕೊಳ್ಳಿ, ಇದು ಎಷ್ಟು ದೊಡ್ಡ ಸಂಖ್ಯೆ ಅಲ್ವಾ? ಬದಲಾಗುತ್ತಿರುವ ಈ ಜನಸಂಖ್ಯಾಶಾಸ್ತ್ರವು ಝೋಸ್ಟರ್ ಮತ್ತು ನ್ಯೂಮೋಕಾಕಲ್ನಂತಹ ವಯೋಮಾನಕ್ಕೆ ಸೂಕ್ತವಾದ ಲಸಿಕೆಗಳ ತುರ್ತು ಅಗತ್ಯವನ್ನು ಎತ್ತಿ ತೋರಿಸುತ್ತದೆ. ಬನ್ನಿ, 3ನೇ ವಿಭಾಗಕ್ಕೆ ಹೋಗೋಣ. ಹೆಚ್ಚಿನ ಅಪಾಯವಿರುವ ರೋಗಿಗಳಿಗೆ ಆದ್ಯತೆ ನೀಡುವುದು. ನಿಖರವಾಗಿ ಯಾರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅನ್ನೋದು ಇಲ್ಲಿದೆ. ವೈದ್ಯಕೀಯ ವಲಯವು ಈ ನಿರ್ದಿಷ್ಟ ಹೆಚ್ಚಿನ ಅಪಾಯದ ಗುಂಪುಗಳ ಮೇಲೆ ತೀವ್ರವಾಗಿ ಗಮನಹರಿಸಲೇಬೇಕು. ವಿಶೇಷವಾಗಿ ಮಧುಮೇಹಿಗಳು, ಕಿಡ್ನಿ ಕಾಯಿಲೆ ಇರುವವರು ಮತ್ತು ವಯಸ್ಸಾದವರಲ್ಲಿ. ಅವರ ದೀರ್ಘಕಾಲದ ಪರಿಸ್ಥಿತಿಗಳು ಸಾಮಾನ್ಯ ಸೋಂಕುಗಳನ್ನು ಕೂಡ ಬಹಳ ಗಂಭೀರವಾದ ಮಟ್ಟಕ್ಕೆ ಕೊಂಡೊಯ್ಯುತ್ತವೆ. ಹಾಗಾಗಿ ಇವರಿಗೆ ಲಸಿಕೆ ಅಕ್ಷರಶಃ ಜೀವರಕ್ಷಕವಾಗಿದೆ. ಆದ್ರೆ ಈಗ ನೀವು ಕೇಳಿಸಿಕೊಳ್ಳಲೇಬೇಕಾದ ಒಂದು ಆಘಾತಕಾರಿ ವಿಚಾರ ಇಲ್ಲಿದೆ. ಇಷ್ಟೆಲ್ಲ ಅಪಾಯಗಳಿದ್ದು ಬರೋಬ್ಬರಿ 87% ಮಧುಮೇಹ ರೋಗಿಗಳಿಗೆ ತಮಗೆ ಲಸಿಕೆ ಬೇಕು ಅನ್ನೋ ಅರಿವೇ ಇಲ್ವಂತೆ. ಹೌದು, ಕೇವಲ 13% ಜನರಿಗೆ ಮಾತ್ರ ಇದರ ಬಗ್ಗೆ ಸರಿಯಾದ ಮಾಹಿತಿ ಇದೆ. ಇದು ನಿಜಕ್ಕೂ ಕಳವಳಕಾರಿ ವಿಚಾರ.
ಈ ಅರಿವಿನ ಕೊರತೆ ಎಷ್ಟರ ಮಟ್ಟಿಗೆ ಅಪಾಯಕಾರಿ ಗೊತ್ತಾ? ಡಯಾಬಿಟೀಸ್ ಇರೋವರಿಗೆ ಫ್ಲೂ ಅಂದ್ರೆ ಸಾಮಾನ್ಯ ಜ್ವರ ಬಂದ್ರೆ ಅವರು ಆಸ್ಪತ್ರೆಗೆ ದಾಖಲಾಗುವ ಅಪಾಯ ಆರೋಗ್ಯವಂತರಿಗಿಂತ 5 ಪಟ್ಟು ಹೆಚ್ಚಿರ್ತದೆ. ಕೇವಲ ಒಂದು ಜ್ವರ 5 ಪಟ್ಟು ಹೆಚ್ಚು ಅಪಾಯವನ್ನು ತಂದೊಡ್ತದೆ. ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಕೂಡ ಇದೆ. ಒಂದು ವೇಳೆ ನೀವು ಸರಿಯಾದ ಸಮಯದಲ್ಲಿ ಫ್ಲೂ ಲಸಿಕೆಯನ್ನು ಪಡೆದುಕೊಂಡ್ರೆ ಅದು ಅದ್ಭುತವಾಗಿ ಕೆಲಸ ಮಾಡ್ತದೆ. ಹೃದಯದ ಕಾಯಿಲೆ ಇರುವ ರೋಗಿಗಳಿಗೆ ಈ ಲಸಿಕೆಯು ಹೃದಯಾಘಾತದ ಅಪಾಯವನ್ನು ಬರೋಬ್ಬರಿ 67% ಕಡಿತಗೊಳಿಸುತ್ತದೆ. ಸರಿಯಾದ ಸಮಯದಲ್ಲಿ ತಗೊಳ್ಳುವ ಒಂದು ಲಸಿಕೆ ಎಷ್ಟು ದೊಡ್ಡ ಬದಲಾವಣೆ ತರಬಹುದು ನೋಡಿ. ಸರಿ, ಈಗ 4ನೇ ವಿಭಾಗಕ್ಕೆ ಹೋಗೋಣ. ಲಸಿಕೆ ಬಗ್ಗೆ ಇರುವ ಹಿಂಜರಿಕೆ ಅಥವಾ ಅಡೆತಡೆಗಳನ್ನು ಹೇಗೆ ನಿವಾರಿಸುವುದು, ರೋಗಿಗಳಿಗೆ ಇರುವ ಭಯವನ್ನು ಪ್ರಾಯೋಗಿಕವಾಗಿ ಹೇಗೆ ದೂರ ಮಾಡಬಹುದು ಅಂತ ನೋಡೋಣ. ಆಸ್ಪತ್ರೆಗಳಲ್ಲಿ ಈ ಅಡೆತಡೆಗಳನ್ನು ನಿವಾರಿಸಲು ಪ್ರಮುಖವಾದ 3 ಹೆಜ್ಜೆಗಳಿವೆ. ಮೊದಲನೆಯದಾಗಿ, ಲಸಿಕೆಯ ಖರ್ಚು ಮತ್ತು ಅಡ್ಡಪರಿಣಾಮಗಳ ಬಗ್ಗೆ ರೋಗಿಗಳಿರುವ ಭಯವನ್ನು ಅರ್ಥಮಾಡಿಕೊಳ್ಳುವುದು. ಎರಡನೆಯದಾಗಿ, ಅವರಿಗೆ ಅರ್ಥವಾಗುವ ಭಾಷೆಯಲ್ಲಿ ಅಂದರೆ ಬಹುಭಾಷಾ ಕರಪತ್ರಗಳ ಮೂಲಕ ಮಾಹಿತಿ ಒದಗಿಸುವುದು. ಮತ್ತು ಮೂರನೆಯದಾಗಿ, ಡಿಜಿಟಲ್ ಹೆಲ್ತ್ ರೆಕಾರ್ಡ್ಗಳ ಮೂಲಕ ಅವರಿಗೆ ರಿಮೈಂಡರ್ಗಳನ್ನು ಕಳುಹಿಸುವುದು. ಇದನ್ನ ಕ್ಲಿನಿಕ್ ಮಟ್ಟದಲ್ಲಿ ಕಾರ್ಯಗತಗೊಳಿಸಲು ಖಂಡಿತ ಸಾಧ್ಯವಿದೆ. ದುಬಾರಿ ಖರ್ಚಿನ ಬಗ್ಗೆ ಚಿಂತಿಸುವ ರೋಗಿಗರಿಗೆ ಉಚಿತ ಅಥವಾ ಕಡಿಮೆ ವೆಚ್ಚದ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಮಾಹಿತಿ ನೀಡಬಹುದು. ಲಸಿಕೆ ಪಡೆದು ಆರೋಗ್ಯವಾಗಿರುವವರ ಯಶಸ್ಸಿನ ಕಥೆಗಳನ್ನು ಹೇಳಬಹುದು. ಮತ್ತು ಈ ಪ್ರಕ್ರಿಯೆಯಲ್ಲಿ ಅವರ ಕುಟುಂಬದವರನ್ನೂ ಸೇರಿಸಿಕೊಳ್ಳುವುದರಿಂದ ರೋಗಿಗಳಿಗೆ ಒಂದು ದೃಢವಾದ ಭರವಸೆಯ ವಾತಾವರಣವನ್ನು ನಿರ್ಮಾಣ ಮಾಡಬಹುದು. ಕೊನೆಯದಾಗಿ, ನಮ್ಮ 5ನೇ ವಿಭಾಗ ಡಯಾಪ್ಲಸ್ ಕೌನ್ಸಿಲಿಂಗ್ ತಂತ್ರ. ಡಾಕ್ಟರ್ ಪ್ರವೀಣ್ ರಾಮಚಂದ್ರ ಅವರು ತಮ್ಮ ಯಲಹಂಕದ ಕ್ಲಿನಿಕ್ನಲ್ಲಿ ಬಳಸುವ ಆಕ್ಷನ್ಗೆ ಇಳಿಸುವಂತಹ ಸಂವಹನ ವಿಧಾನ ಹೇಗಿದೆ ಅಂತ ನಾವೀಗ ನೋಡೋಣ. ಡಾಕ್ಟರ್ ರಾಮಚಂದ್ರ ಅವರ ವಿಧಾನ ಬಹಳ ಚುರುಕಾಗಿದೆ. ರೋಗಿ ಒಳಗೆ ಬಂದ ತಕ್ಷಣ ಅವರ ಶುಗರ್ ಲೆವೆಲ್ ಅಂದರೆ HbA1c ಚೆಕ್ ಮಾಡೋಕು ಮುಂಚೆ ಕೇವಲ 2-3 ನಿಮಿಷಗಳ ಕಾಲ ಲಸಿಕೆಯ ಹಿಸ್ಟ್ರಿಯನ್ನು ಚೆಕ್ ಮಾಡ್ತಾರೆ. ಈ ಸಿಂಪಲ್ ಟ್ರಿಕ್ ಲಸಿಕೆಗಳ ಅಗತ್ಯವನ್ನು ರೋಗಿಯ ಭೇಟಿಯ ಪ್ರಾಥಮಿಕ ಕಾರಣಕ್ಕೆ ನೇರವಾಗಿ ಜೋಡಿಸುತ್ತದೆ. ಇದರಿಂದ ರೋಗಿಗೆ ಇದು ತುಂಬಾ ಮುಖ್ಯ ಅಂತ ತಕ್ಷಣವೇ ಅರ್ಥವಾಗುತ್ತದೆ. ಅವರು ರೋಗಿಗಳ ಜೊತೆ ಮಾತನಾಡುವ ರೀತಿಯನ್ನು ನೀವಿಲ್ಲಿ ಗಮನಿಸಲೇಬೇಕು. ನಿಮಗೆ ಲಸಿಕೆ ಬೇಕಾ ಅಂತ ಅವರು ಕೇಳೋದೇ ಇಲ್ಲ. ಬದಲಿಗೆ, ನೋಡಿ, ನನ್ನ ಹೆಚ್ಚಿನ ಪೇಷಂಟ್ಸ್ ಈ ಲಸಿಕೆ ತಗೊಳ್ತಾರೆ, ಇದು ಸ್ಟ್ಯಾಂಡರ್ಡ್ ಪ್ರೊಸೀಜರ್, ಇವತ್ತು ನಿಮ್ಮ ಡ್ಯೂ ಇದೆ, ತಪಾಸಣೆ ಆದ್ಮೇಲೆ ಇದನ್ನ ನಾನು ಕೊಡ್ತೀನಿ ಅಂತ ಬಹಳ ದೃಢವಾಗಿ ಹೇಳ್ತಾರೆ. ಇದು ರೋಗಿಗಳಲ್ಲಿ ಒಂದು ಸಹಜವಾದ ವಿಶ್ವಾಸವನ್ನು ಮೂಡಿಸುತ್ತದೆ. ಯಾರಾದ್ರೂ ಸೈಡ್ ಇಫೆಕ್ಟ್ ಬಗ್ಗೆ ಭಯಪಟ್ರೆ ಡಾಕ್ಟರ್ ಅದನ್ನು ಬಹಳ ವಸ್ತುನಿಷ್ಠವಾಗಿ ಎದುರಿಸ್ತಾರೆ. ನೋಡಿ, ಲಸಿಕೆ ತಗೊಂಡ್ರೆ 1-2 ದಿನ ಕೈನೋವು ಬರ್ಬೋದಷ್ಟೆ. ಆದ್ರೆ ನ್ಯೂಮೋನಿಯಾ ಬಂದು ಐಸಿಯುನಲ್ಲಿ ಮಲ್ಗೋದಕ್ಕಿಂತ ಈ ಸಣ್ಣ ಕೈನೋವು ಎಷ್ಟೋ ಪಾಲು ಸುರಕ್ಷಿತ ಅಲ್ವಾ ಅಂತ ವಾಸ್ತವವನ್ನು ಬಿಚ್ಚಿಡ್ತಾರೆ. ಈ ಸಂಪೂರ್ಣ ಕೌನ್ಸಿಲಿಂಗ್ ಪ್ರಕ್ರಿಯೆ ಎಷ್ಟು ಅದ್ಭುತವಾಗಿದೆಯಲ್ವಾ? ಮೊದಲು ಲಸಿಕೆಯ ಇತಿಹಾಸ ಕೇಳಿ ಅಂತರವನ್ನು ಗುರುತಿಸುವುದು, ಆಮೇಲೆ ಬಹುತೇಕರು ಇದನ್ನ ತಗೊಳ್ತಾರೆ ಅಂತ ಹೇಳಿ ಒಪ್ಪಿಗೆ ಪಡೆಯೋದು, ಸತ್ಯಾಂಶಗಳ ಮೂಲಕ ಭಯವನ್ನು ಹೋಗಲಾಡಿಸುವುದು ಮತ್ತು ಅಂತಿಮವಾಗಿ ಇಂದೇ ಮಾಡೋಣ ಅಂತ ಹೇಳಿ ತಕ್ಷಣದ ಕ್ರಮ ಕೈಗೊಳ್ಳುವುದು. ಕೇವಲ 2-3 ನಿಮಿಷಗಳಲ್ಲಿ ಇಷ್ಟೆಲ್ಲ ನಡೆದೋಗ್ತದೆ. ನಮ್ಮ ಈ ವಿವರಣೆಯ ಕೊನೆಯಲ್ಲಿ ಒಂದು ಬಹಳ ಮುಖ್ಯವಾದ ಪ್ರಶ್ನೆ ನಮ್ಮೆಲ್ಲರ ಮುಂದಿದೆ. ಡಯಾಬಿಟೀಸ್ ಇದ್ದವರು ಬಿಪಿ, ಶುಗರ್ ಚೆಕ್ ಮಾಡಿಸಿಕೊಳ್ಳುವುದು ಎಷ್ಟು ಸಾಮಾನ್ಯವೋ ಹಾಗೆಯೇ ಪ್ರತಿಯೊಂದು ಕನ್ಸಲ್ಟೇಷನ್ನಲ್ಲೂ ಈ ವಯಸ್ಕರ ಲಸಿಕೆಗಳನ್ನು ಪಡೆಯುವುದು ಕೂಡ ಅಷ್ಟೇ ಸಾಮಾನ್ಯವಾಗುವ ದಿನಗಳು ಹತ್ತಿರದಲ್ಲಿದೆಯಾ? ಖಂಡಿತ, ಇದು ಪ್ರತಿಯೊಬ್ಬರ ಕಾಳಜಿಯ ಸಾರ್ವತ್ರಿಕ ಮಾನದಂಡವಾಗುವ ಕಾಲ ಆದಷ್ಟು ಬೇಗ ಬರಲಿ ಅಂತ ಆಶಿಸೋಣ. ಈ ಪ್ರಮುಖ ವಿಷಯದ ಬಗ್ಗೆ ನಮ್ಮೊಡನೆ ಇಷ್ಟೊತ್ತು ಜೊತೆಯಾಗಿದ್ದಕ್ಕಾಗಿ ನಿಮ್ಗೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು.